ಫೈನಲಿ ನಮ್ಮ ಜರ್ನಿ ಹುಬ್ಳಿ ಕಡೆಗೆ ನನ್ನ ತಂಗಿ ಸೀಮಂತಕ್ಕೆ ಹೊರಡ್ತಾ ಇದ್ದೀವಿ. ನಾವು ಹೋಗ್ಬೇಕಾದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಅಮ್ಮ ಮತ್ತು ತಮ್ಮ ಬಂದಿದ್ರು. ಹಿಂದೆ ನಾನು, ನಮ್ಮಮ್ಮ ಮತ್ತು ಅತ್ತೆ ಕೂತ್ಕೊಂಡಿದ್ವಿ. ಮಂಜು, ಕಿರಣ್ ಮುಂದೆ ಕೂತ್ಕೊಂಡಿದ್ರು. ಸೊ ಹಾಗೆ ಆನ್ ದ ವೇ ಹೋಗ್ತಾ ಇಡ್ಲಿ ತಿನ್ಕೊಂಡು ಹೋಗೋಣ, ನಾಷ್ಟ ಮಾಡ್ಕೊಂಡು ಅಂತ ಹೋಗ್ತಾ ಇದ್ವಿ. ಯಾಕಂದರೆ ಬೆಳಿಗ್ಗೆ 6:30 ಆಗಿತ್ತು ಬಿಟ್ಟಾಗ. ರೈಟ್ ಹುಬ್ಳಿ ಅನ್ಕೊಂಡು ಎಷ್ಟು ಮಾತಾಡಿ ಟಯರ್ಡ್ ಆಗಿ ಅಲ್ಲೇ ಮಲ್ಕೊಂಡೇ ಬಿಟ್ಲು. ಮತ್ತೆ ನೆಕ್ಸ್ಟ್ ಒಂದು ಸ್ವಲ್ಪ ಮುಂದೆ ಬಂದ ತಕ್ಷಣ ಟೀ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ವಿ. 6:45 ಹಂಗೆ ಬಿಟ್ಟಿದ್ದು ಬ್ಯಾಂಗ್ಳೂರ್. ಹೋಗ್ತಾ ಆನ್ ದ ವೇ ಫುಲ್ ಟ್ರಾಫಿಕ್ ಆಗ್ಬಿಡ್ತು. ಯಾವಾಗಲೂ ಈ ಜಾಗದಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ. ಆಮೇಲೆ ಫೈನಲಿ ರೀಚ್ ಆದ್ವಿ ಹುಬ್ಳಿಗೆ. ಹಾಗೆ ಇಲ್ಲಿ ನಮ್ಮ ವಿವರ್ ನೋಡ್ಬಿಟ್ಟು ಮಾತಾಡಿಸಿ ತುಂಬ ಖುಷಿ ಆಯಿತು. ಅವ್ರು ಮಾತಾಡಿಸಿದ್ದು ನಂಗೆ ನಿಜವಾಗ್ಲೂ ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ನಮ್ಗೆ ಗೊತ್ತೇ ಇರಲ್ಲ. ಬಂದು ಮಾತಾಡಿದಾಗ ನಂಗೆ ಒಂದೊಂದ್ಸರಿ ಹೇಗಾಗ್ಬಿಡುತ್ತೆ ಅಂದರೆ ಬ್ಲ್ಯಾಂಕ್ ಆಗಿಬಿಡುತ್ತೆ, ಏನು ಮಾತಾಡೋದು ಏನು ಅಂತ. ಬಟ್ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಅಂದರೆ ನಂಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ. ನೀವು ಬಂದು ಗುರ್ತಿಡ್ದು ಮಾತಾಡ್ಸಿದ್ದಕ್ಕೆ ನಂಗೆ ತುಂಬಾ ಥ್ಯಾಂಕ್ಸ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಗೊತ್ತಾಗಲ್ಲ. ತುಂಬ ಖುಷಿ ಆಯಿತು. ಇನ್ನು ಮನೆಗೆ ಬಂದ್ವಿ, ಬುತ್ತಿ ಎಲ್ಲ ತೊಗೊಂಬಂದಿದ್ವಲ್ಲ, ನನ್ನ ತಂಗಿಗೆ ಎಲ್ಲ ಹಾಕಿ ಕೊಟ್ವಿ. ಮತ್ತು ಬಂದಿದ ತಕ್ಷಣ ಚಿಕ್ಕಿನೇ ತಿನ್ನಿಸ್ಬೇಕಂದ್ಬಿಟ್ಟು ಚಿಕ್ಕಿ ಹತ್ರ ಊಟ ಎಲ್ಲ ಮುಗಿಸ್ಕೊಂಡ್ಲು. ಹಾಗೆ ಬೆಕ್ಕು ಇತ್ತು ಅಂದ್ಬಿಟ್ಟು ಅದ್ರ ಜೊತೆ ಇನ್ನು ಗೊತ್ತಲ್ಲ, ಹುಬ್ಳಿಗೆ ಬಂದುಬಿಟ್ರೆ ಯಾನ ಫುಲ್ ಬ್ಯುಸಿ ಆಗ್ಬಿಡ್ತಾಳೆ, ಇಲ್ಲೆಲ್ಲ ಆಡ್ಕೊಂಡು ಅವ್ರ ಚಿಕ್ಕಪ್ಪ ಜೊತೆ ಎಲ್ಲ. ಹಾಗೆ ಹೊಟ್ಟೆಲಿ ಪಾಪು ಇದೆ, ನಾನು ಅಕ್ಕ ಆಗ್ತೀನಿ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ಲು. ಹಾಗೆ ಬ್ಲೌಸ್ ಎಲ್ಲ ರೆಡಿ ಆಗಿತ್ತಲ್ಲ, ತಂಗಿಗೆ ತೋರಿಸ್ತಾ ಇದ್ವಿ ಈ ಥರ ಇತ್ತು ಅಂತೆಲ್ಲ. ಸೊ ನಾಳೆಗೆ ಇನ್ನೇನು ಸೀಮಂತ ಆಯಿತು, ಎಲ್ಲ ರೆಡಿ ಮಾಡಿ ಕೂಡ ಇಟ್ಕೋಬೇಕಾಗಿತ್ತು. ಇದು ಹುಬ್ಳಿಲೇ ಸ್ಟಿಚ್ ಮಾಡ್ತಿರೋದಂತೆ. ತುಂಬ ಗ್ರ್ಯಾಂಡಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ನಾನು ಅಮ್ಮ ಸೀರೆ ಕೂತ್ಕೊಂಡು ತುಂಬ ದಿನ ಆಗಿತ್ತು ಮೀಟ್ ಮಾಡಿ ಸಿರಿನ ಮಾತಾಡ್ಕೊತಾ ಇದ್ವಿ. ಹಾಗೆ ಸ್ಯಾರಿಗೆ ಮ್ಯಾಚ್ ಆಗೋವಂಥ ಜ್ಯುವೆಲ್ರೀಸ್ ಇರಲಿಲ್ಲ. ಸರಿ ಹೋಗ್ಬಿಟ್ಟು ರೆಂಟ್ಗೆ ಏನಾದರೂ ನೋಡ್ಕೊಂಬರೋಣ ಅಂತ ಇಲ್ಲೊಂದು ಮನೆಯಲ್ಲೇ ಆ್ಯಕ್ಚುಲಿ ಶಾಪ್ ಇತ್ತು, ಮನೆಯಲ್ಲೇ ಇಟ್ಕೊಂಡಿದ್ರು, ಇನ್ನು ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂದ್ಬಿಟ್ಟು. ತುಂಬ ಅಂದರೆ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಸ್ಯಾರಿಗೆ ಮ್ಯಾಚ್ ಆಗೋ ಥರನೇ ಎಲ್ಲ ಜ್ಯುವೆಲ್ರೀಸ್ ತೊಗೊಂಡು ಕೊಟ್ಟರು. ಸಖತ್ತಾಗಿ ಮ್ಯಾಚ್ ಆಗ್ತಾಯಿತ್ತು. ತುಂಬ ಲಕ್ಸುರಿ ಲುಕ್ ಕೂಡ ಕೊಡ್ತಾ ಇತ್ತು. ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು, ಈ ಸ್ಯಾರಿಗೆ ಇದು ಚೆನ್ನಾಗಿರುತ್ತೆ ಹಂಗೆ ಅಂತ. ಸೊ ಫೈನಲಿ ನಾವು ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಡ್ವಿ ಸ್ಯಾರಿಗೆ ಮ್ಯಾಚ್ ಆಗೋ ಥರ. ಸ್ಯಾರಿನೇ ತೊಗೊಂಡು ಹೋಗ್ಬಿಟ್ಟಿದ್ವಿ, ಯಾಕಂದರೆ ಹಾಕಿ ವೇರ್ ಮಾಡಿ ನೋಡಿದ್ರೆ ಅದೊಂಥರ ಕಾನ್ಫಿಡೆಂಟ್ ಇರುತ್ತೆ ಮ್ಯಾಚ್ ಆಗುತ್ತೆ ಅಂತ. ಲೇಟ್ ಆಗಿತ್ತು ಅಂತ ಏನೋ ಅಳ್ತಾ ಇದ್ಲು, ಅಮ್ಮ ಬೇಕು ಅಂತ. ಕಿರಣ್ ಬೇರೆ ವೀಡಿಯೋಸ್ ಕಳಿಸ್ತಾ ಇದ್ರು, ಏನೋ ಅಳ್ತಾ ಇದ್ದಾಳೆ ಬಾ ಅಂತ. ಸೊ ಫೈನಲಿ ಮನೆಗೆ ಬಂದರೆ ಆಮೇಲೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ಲು. ವಡಾಪಾವ್ ತೊಗೊಂಬಂದಿದ್ವಿ ಬರಬೇಕಾದ್ರೆ, ನನ್ನ ತಂಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಸೊ ಹಾಗಾಗಿ ತೊಗೊಂಬಂದ್ವಿ. ಯಾನ ಕೂಡ ಆರಾಮಾಗಿ ಇದ್ಲು, ಪರವಾಗಿಲ್ಲ. ಆಮೇಲೆ ಕೇಳಿದ್ರೆ ಸಿರಿ ಚಿಕ್ಕಿ ಇಲ್ಲ ಅಂತ ನಾನು ಅಳ್ತಾ ಇದ್ದಿದ್ದು ಅಂತ ಬೇರೆ ಹೇಳ್ತಾ ಇದ್ಲು. ಸೊ ಇನ್ನು ನೆಕ್ಸ್ಟ್ ಡೇಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನೆಕ್ಸ್ಟ್ ಸೀಮಂತ ವೀಡಿಯೋಸ್ ಕೂಡ ಆದಷ್ಟು ಬೇಗ ಎಲ್ಲ ವೀಡಿಯೋಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬೇಗ ಫಾಲೋ ಮಾಡ್ಕೊಳ್ಳಿ. ಹಾಗೆ ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡ್ತೀನಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.